ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ಬೋಯಿಂಗ್ ವಿಮಾನ ದುರಂತ ಇಡೀ ದೇಶದ ವಾಯುಯಾನ ಇತಿಹಾಸದಲ್ಲೇ ಎರಡನೇ ಅತಿದೊಡ್ಡ ದುರಂತ. ವಿಮಾನ ಟೇಕ್ ಆಫ್ ಆದ ಬಳಿಕ ಅದು ಹಾರಿದ್ದು ಕೇವಲ 31 ರಿಂದ 32 ಸೆಕೆಂಡ್ ಮಾತ್ರ. ಅದರಲ್ಲೂ ಕೊನೆಯ 7 ರಿಂದ 12 ಸೆಕೆಂಡ್ಗಳ ಮಧ್ಯೆ ಏನಾಯಿತು ಅನ್ನೋದೇ ಈಗ ನಿರ್ಣಾಯಕ ಅಂಶ. ಇಡೀ ತನಿಖೆಯೇ ಆ 12 ಸೆಕೆಂಡ್ಗಳಲ್ಲಿ ಏನಾಯಿತು ಅನ್ನೋದನ್ನೇ ಕೇಂದ್ರೀಕರಿಸಿವೆ. ಇನ್ನೂರ 41 ಪ್ರಯಾಣಿಕರ ಕೊನೆ ಜರ್ನಿ. ಆ ಕೊನೆ 50 ಸೆಕೆಂಡುಗಳಲ್ಲಿ ಏನೇನಾಯಿತು? ಬೋಯಿಂಗ್ ಡ್ರೀಮ್ ಲೈನರ್ ಡೆತ್ ಲೈನರ್ ಆಗಿದ್ದು ಹೇಗೆ? ಕೇವಲ 2 ನಿಮಿಷಗಳ ಯಾನ, ದೈತ್ಯ ವಿಮಾನದ ಕೊನೆ ಪ್ರಯಾಣ. ಆರುನೂರ 25 ಫೀಟ್ ಎತ್ತರದಲ್ಲಿ ನಿಜಕ್ಕೂ ಆಗಿದ್ದೇನು? ವಿಮಾನದಲ್ಲಿದ್ದ ಎಲ್ಲ ಪ್ರಯಾಣಿಕರು ಸುಟ್ಟು ಭಸ್ಮವಾಗುವಂತಹ ದುರಂತಗಳು ಇಡೀ ವಿಶ್ವದಲ್ಲೇ ನಡೆಯೋದು ಅತ್ಯಂತ ವಿರಳ. ಆದರೆ ಗುರುವಾರದ ಆ ನಟ್ಟ ನಡುಮಧ್ಯಾಹ್ನ ಅಹಮದಾಬಾದ್ ಏರ್ಪೋರ್ಟ್ನ ರನ್ವೇ ಪಕ್ಕದಲ್ಲೇ ಅಂಥದ್ದೊಂದು ಭಯಾನಕ ದುರಂತ ನಡೆದೋಯಿತು. ವಿಮಾನದಲ್ಲಿದ್ದ ಓರ್ವ ಪ್ರಯಾಣಿಕನನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಆಕಾಶದಲ್ಲೇ ಸಂಪೂರ್ಣ ಸುಟ್ಟು ಕರಕಲಾಗಿ ಸಾವಿನ ಮನೆ ಸೇರಿದ್ರು. ಸಾವಿನ ಯಾನದ ಟೈಮ್ ಲೈನ್. ಗುರುವಾರ ಮಧ್ಯಾಹ್ನ 1:30 ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ AI-171 ಬೋಯಿಂಗ್ ವಿಮಾನ ಹಾರಾಟಕ್ಕೆ ರೆಡಿಯಾಗಿತ್ತು. ಪ್ರಯಾಣಿಕರು, ಫ್ಲೈಟ್ ಸಿಬ್ಬಂದಿ ವಿಮಾನದೊಳ ಹೊಕ್ಕು ಎಲ್ಲ ಪರಿಶೀಲನೆಗಳನ್ನು ಮುಗಿಸಿ ವಿಮಾನದ ಡೋರ್ ಕ್ಲೋಸ್ ಮಾಡಿದ್ರು. ಮಧ್ಯಾಹ್ನ 1:31 ಆಗುತ್ತಲೇ ವಿಮಾನ ರನ್ವೇಯತ್ತ ನಿಧಾನಕ್ಕೆ ಹೊರಟಿದೆ. ಅದಾಗಿ 3 ನಿಮಿಷದಲ್ಲೇ ಅಂದ್ರೆ ಮಧ್ಯಾಹ್ನ 1:34ಕ್ಕೆ 28ನೇ ರನ್ವೇಗೆ ಬಂದು ನಿಂತಿದೆ. ಇದೇ ಹೊತ್ತಿಗೆ ಅಹಮದಾಬಾದ್ ಏರ್ ಟ್ರಾಫಿಕ್ ಸರ್ವಿಸಸ್ ವಿಮಾನದ ಫ್ಲೈಟ್ ಕ್ಯಾಪ್ಟನ್ಗೆ ವಿಮಾನವನ್ನ ಟೇಕ್ ಆಫ್ ಮಾಡಬಹುದು ಅಂತ ಗ್ರೀನ್ ಸಿಗ್ನಲ್ ನೀಡಿದೆ.
ಹೀಗೆ ವಿಮಾನದ ಪ್ರಯಾಣ ಪೂರ್ವದ ಎಲ್ಲ ಪರಿಶೀಲನೆಗಳು ಮುಗಿದಾಗ ಮಧ್ಯಾಹ್ನ 1:38:24 ಇದೇ ಹೊತ್ತಿಗೆ ವಿಮಾನ ಟೇಕ್ ಆಫ್ ಪ್ರಕ್ರಿಯೆಯನ್ನ ಆರಂಭಿಸಿತ್ತು. ಮಧ್ಯಾಹ್ನ 1:38:40 ಸರಿಯಾಗಿ ವಿಮಾನ ರನ್ವೇ ದಾಟಿ ಟೇಕ್ ಆಫ್ ಆಗಿತ್ತು. ಅದಾಗಿ 1-2 ಸೆಕೆಂಡ್ನಲ್ಲೇ ವಿಮಾನದ ಕ್ಯಾಪ್ಟನ್ ಮೇಡೇ ಮೇಡೇ ಅಂತ 3 ಸಲ ಕೂಗಿದ್ದಾನೆ. ಎಟಿಸಿಗೆ ವಿಮಾನ ಅತ್ಯಂತ ಅಪಾಯದಲ್ಲಿದೆ ಎಂಬ ಸಂದೇಶವನ್ನ ಮುಟ್ಟಿಸಿದ್ದಾನೆ. ಮಧ್ಯಾಹ್ನ 1:38:55 ವಿಮಾನ 625 ಫೀಟ್ ಎತ್ತರವನ್ನ ತಲುಪಿದೆ. ಈ ವೇಳೆಗೆ ವಿಮಾನ ಗಂಟೆಗೆ 174 ನಾಟಿಕಲ್ ಸ್ಪೀಡ್ ತಲುಪಿತ್ತು. ಆದರೆ 1:38:55 ಬಳಿಕ ವಿಮಾನದ ವೇಗ ಗಣನೀಯವಾಗಿ ಇಳಿಯಿತು ಮತ್ತು ವಿಮಾನ ಮೇಲೇರೋ ಬದಲು ಕೆಳಗಿಳಿಯತೊಡಗಿತು. ಮಧ್ಯಾಹ್ನ 1:39:13 ಸರಿಯಾಗಿ ಸಂಪೂರ್ಣ ವಿಮಾನ ದಿಢೀರ್ ಕೆಳಗಿಳಿಯಲಾರಂಭಿಸಿದೆ. ವಿಮಾನ ನೆಲ ಬಿಟ್ಟು ಅಂದ್ರೆ ರನ್ವೇ ಬಿಟ್ಟು ಮೇಲೆ ಹಾರಿದ 7-12 ಸೆಕೆಂಡುಗಳ ನಡುವೆ ಕಾಕ್ಪಿಟ್ನಲ್ಲಿ ಅದೇನೋ ನಿಗೂಢ ಬೆಳವಣಿಗೆ ನಡೆದಿದೆ. 7ನೇ ಸೆಕೆಂಡ್ವರೆಗೆ ವಿಮಾನ ಟೇಕ್ ಆಫ್ ಆಗಿತ್ತು. ಆದರೆ 8ನೇ ಸೆಕೆಂಡ್ನಲ್ಲೇ ವಿಮಾನ ಇದ್ದಕ್ಕಿದ್ದಂತೆ ಅತ್ಯಂತ ಕೆಳಮಟ್ಟಕ್ಕೆ ಹಾರಿದೆ. ವಿಮಾನದ ಬಾಲ ನೆಲಕ್ಕೆ ತಾಗಿದೆ ಅಂತಲೂ ಹೇಳಲಾಗ್ತಿದೆ ಮತ್ತು ಅದಾಗಿ ಕೆಲ ಸೆಕೆಂಡುಗಳಲ್ಲೇ ಸಂಪೂರ್ಣ ವಿಮಾನವೊಂದು ಬೆಂಕಿಯುಂಡೆಯಂತೆ ಉರಿದು ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದಿದೆ. टेक ऑफ के बाद 1 मिनट के अंदर ही जब टेक ऑफ हुआ ना तो सडनली 5-10 सेकंड कैसे लगा जैसे स्टक हो गया वो. बाद में से मेरे को लगा कि कुछ हुआ. बाद में प्लेन में लाइट ऑन हो गई ग्रीन और वाइट. बाद में वो पता नहीं वो प्लेन टेक ऑफ ज़्यादा करने के लिए वो रेस तो बोलते हैं क्या रेस दिया होगा ऐसा कुछ और सीधा स्पीड में ही घुस गया जहाँ वो क्या था वो हॉस्टल था एक हॉस्पिटल का. हाँ हॉस्टल में और सब सामने सब हुआ. ಕೊನೆಯ 7-12 ಸೆಕೆಂಡುಗಳ ಸೀಕ್ರೆಟ್ ಈಗ ವೈರಲ್ ಆಗಿರೋ ವಿಡಿಯೋದ ಪ್ರಕಾರ ಹೇಳೋದಾದ್ರೆ ಇಡೀ ವಿಮಾನ ರನ್ವೇಯಿಂದ ಮೇಲಕ್ಕೆ ಹಾರಿದ 31-32 ಸೆಕೆಂಡುಗಳ ಕಾಲ ಮಾತ್ರ ಸರಿಯಾಗಿ ಮೇಲ್ಮುಖ ಹಾರಾಟ ನಡೆಸಿದಂತೆ ಕಾಣಿಸ್ತಿದೆ. ನಂತರ ಅದು ಪತನವಾಗಿದೆ. ಈ ವಿಮಾನ ಪತನದ ತನಿಖೆಯಲ್ಲಿ ಅತ್ಯಂತ ಮುಖ್ಯ ಭಾಗವೇ ಈ ಕೊನೆಯ 7-12 ಸೆಕೆಂಡುಗಳ ಅವಧಿಯಲ್ಲಿ ಏನೇನಾಯಿತು ಅನ್ನೋದು. ಪೈಲಟ್ ಕೊನೆ ಬಾರಿ ಹೇಳಿದ್ದೇನು, ನೋ ಥ್ರಸ್ಟ್ ಲೂಸಿಂಗ್ ಪವರ್ ಅನೇಬಲ್ ಟು ಲಿಫ್ಟ್. ವಿಮಾನ ಟೇಕ್ ಆಫ್ ಆದ ನಂತರದ 7ನೇ ಸೆಕೆಂಡ್ನಲ್ಲೇ ಪೈಲಟ್ ಮೇಡೇ ಮೇಡೇ ಅಂತ 3 ಬಾರಿ ಹೇಳಿದ್ದಾನೆ. ಅದು ಯಾವುದೇ ವಿಮಾನ ಅತ್ಯಂತ ಅಪಾಯಕಾರಿ ಸನ್ನಿವೇಶದಲ್ಲಿ ಸಿಲುಕಿದಾಗ ಪೈಲಟ್ನಿಂದ ನಿಭಾಯಿಸಲು ಸಾಧ್ಯವಾಗದೇ ಇದ್ದಾಗ ನೀಡು ಡೇಂಜರ್ ಮೆಸೇಜ್. ಅದರ ಜೊತೆಗೆ ಪೈಲಟ್ ನೋ ಥ್ರಸ್ಟ್ ಲೂಸಿಂಗ್ ಪವರ್ ಅನೇಬಲ್ ಟು ಲಿಫ್ಟ್ ಅಂತ ಹೇಳಿದ್ದಾನೆ. ವಿಮಾನವನ್ನು ನಿಯಂತ್ರಿಸೋ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಪೈಲಟ್ ಈ ಸಂದೇಶ ಕಳಿಸಿದ್ದಾನೆ. ಅಂದ್ರೆ ವಿಮಾನ ಟೇಕ್ ಆಫ್ಗೆ ವೇಗ ನೀಡಲು ತನ್ನಿಂದ ಸಾಧ್ಯವಾಗ್ತಿಲ್ಲ ಅಂದಿದ್ದಾನೆ. ಸಾಮಾನ್ಯ ವೆಹಿಕಲ್ನಲ್ಲಿ ಆಕ್ಸಿಲರೇಟರ್ ಒತ್ತುವಂತೆ ವಿಮಾನದಲ್ಲಿ ಥ್ರಸ್ಟ್ ಪುಷ್ ಮಾಡಲು ಆಗ್ತಿಲ್ಲ ಅಂದ್ರೆ ವಿಮಾನಕ್ಕೆ ವೇಗ ಕೊಡಲು ಸಾಧ್ಯವಾಗ್ತಿಲ್ಲ ಎಂದಿದ್ದಾನೆ. मैसेज शायद दे रहा था कि यहाँ पे इमरजेंसी में थोड़ा मदद की जरूरत है. बाद में उन्होंने शायद कहा कि अभी हमारे पास जो कुछ है तो खत्म हो रहा है. शायद ऐसा कुछ तो मैसेज दिया है, लेकिन मुझे लगता है कि थोड़ा हमें पेशेंस रखना चाहिए. ಫ್ಲೈಟ್ ಡೇಟಾ ರೆಕಾರ್ಡರ್ನಲ್ಲಿ ಏನಿದೆ,
ಈಗಾಗಲೇ ದುರಂತ ನಡೆದ ಸ್ಥಳದಲ್ಲಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಮತ್ತು ಫ್ಲೈಟ್ ಡೇಟಾ ರೆಕಾರ್ಡರ್ ಅಂದ್ರೆ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ. ಈ ಸಾಧನಗಳು ವಿಮಾನ ದುರಂತಕ್ಕೆ ನಿಜವಾದ ಕಾರಣವೇನು ಅನ್ನೋದನ್ನ ಬಹಿರಂಗಪಡಿಸುತ್ತವೆ. ಕೊನೆ ಕ್ಷಣದಲ್ಲಿ ಕಾಕ್ಪಿಟ್ನಲ್ಲಿ ಏನೇನಾಯಿತು, ಅಲ್ಲಿ ಪೈಲಟ್ಗಳು ಏನೆಲ್ಲ ಮಾತನಾಡಿದ್ರು, ಯಾವೆಲ್ಲ ಡೇಂಜರ್ ಬಟನ್ ಲೈಟ್ ಆನ್ ಆಫ್ ಆಗಿದ್ದವು, ಯಾವ ಕಾರಣಕ್ಕೆ ವಿಮಾನ ಪತನವಾಯಿತು ಎಂಬ ಪಕ್ಕಾ ಕಾರಣಗಳು ಸಿಗುತ್ತವೆ. ಕಾಕ್ಪಿಟ್ನ ವಾಯ್ಸ್ ರೆಕಾರ್ಡರ್ ಮತ್ತು ಫ್ಲೈಟ್ ಡೇಟಾ ರೆಕಾರ್ಡರ್ ಡಿಕೋಡ್ ಮಾಡುವುದಕ್ಕೆ ಇನ್ನೂ ಕೆಲ ದಿನಗಳಾದರೂ ಬೇಕಾದಿತ್ತು. ಅಲ್ಲಿವರೆಗೆ ವಿಮಾನ ಪತನದ ಬಗ್ಗೆ ಬೇರೆ ಬೇರೆ ಥಿಯರಿಗಳನ್ನು ತಜ್ಞರು ಊಹಿಸುತ್ತಿದ್ದಾರೆ. ಇದು ಹಾರುತ್ತಿರೋ ಬಾಂಬ್. ಇಡೀ ವಿಮಾನದಲ್ಲಿ 1.25 ಲಕ್ಷ ಲೀಟರ್ನಷ್ಟು ಇಂಧನವಿತ್ತು. ಈ ಡ್ರೀಮ್ ಲೈನರ್ ಬೋಯಿಂಗ್ ವಿಮಾನ ಪ್ರಯಾಣಕ್ಕೆ ಗಂಟೆಗೆ 10,000 ಲೀಟರ್ ಇಂಧನ ಬೇಕಾಗಿತ್ತು. ಮಧ್ಯದಲ್ಲಿ ಎಲ್ಲೂ ನಿಲುಗಡೆ ಇರದ ಕಾರಣ ಇಷ್ಟೊಂದು ಪ್ರಮಾಣದಲ್ಲಿ ಇಂಧನ ತುಂಬಿಸಲಾಗುತ್ತೆ. ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ಕರೆಯಲಾಗೋ ಹೈಲಿ ಇನ್ಫ್ಲೇಮೇಬಲ್ ಫ್ಯೂಯಲ್ ಆಗಿರುತ್ತೆ. ಈ ಕಾರಣಕ್ಕೆ ತಜ್ಞರು ಹೇಳೋ ಪ್ರಕಾರ ಇಡೀ ವಿಮಾನವೇ ಒಂದು ರೀತಿ ಹಾರುತ್ತಿರೋ ಬಾಂಬ್ನಂತೆ. ವಿಮಾನ ಪತನವಾಗುತ್ತಿದ್ದಂತೆಯೇ ಭಾರೀ ದೊಡ್ಡ ಸ್ಫೋಟ, ಬೆಂಕಿಯುಂಡೆಯಂತಾಗಿ ದುರಂತದ ಸಾವು ನೋವಿನ ಪ್ರಮಾಣ ಹೆಚ್ಚಾಗುವುದಕ್ಕೂ ಇದೇ ಕಾರಣವಾಗಿರುತ್ತೆ. ಮಾತ್ರವಲ್ಲ, ವಿಮಾನ ಬಿದ್ದ ಹಾಸ್ಟೆಲ್ ಕಟ್ಟಡಗಳಿದ್ದ 200-300 ಮೀಟರ್ ಸುತ್ತ ಎಲ್ಲವೂ ಸಂಪೂರ್ಣ ಸುಟ್ಟು ಕರಕಲಾಗಿದೆ. $1000 ತಾಪಮಾನದಲ್ಲಿ ಉರಿದಿತ್ತು ವಿಮಾನ. ಹೌದು, ವಿಮಾನ ಟೇಕ್ ಆಫ್ ಫೇಲ್ಯೂರ್ ಆಗಿ ಕೆಳಗಿಳಿದು ಪತನವಾಗ್ತಿದ್ದಂತೆ ಭಾರೀ ದೊಡ್ಡ ಬೆಂಕಿಯುಂಡೆಯಂತಾಗಿತ್ತು. ಈ ವೇಳೆ ಅದು ಸಿವಿಲ್ ಆಸ್ಪತ್ರೆಯ ಡಾಕ್ಟರ್ಗಳ ಹಾಸ್ಟೆಲ್ ಕಟ್ಟಡಗಳ ಮೇಲೆ ಬಿದ್ದಿತ್ತು. 6 ಕಟ್ಟಡಗಳ ಸಂಕೀರ್ಣದಲ್ಲಿ 4 ಕಟ್ಟಡಗಳು ಸಂಪೂರ್ಣ ಸುಟ್ಟು ಕರಕಲಾಗಿರೋದು, ವಿಮಾನ ಬಿದ್ದ 200-300 ಮೀಟರ್ ಸುತ್ತಳತೆಯಲ್ಲಿ ಎಲ್ಲವೂ ಸುಟ್ಟು ಭಸ್ಮವಾಗಿರೋದು ಇದಕ್ಕೆ ನಿದರ್ಶನ. ವಿಮಾನ ಬಿದ್ದ ಪ್ರದೇಶ ಯಾವುದೋ ರಣಭೀಕರ ರಣರಂಗದಂತೆ ಕಾಣಿಸ್ತಿದೆ. ವಿಮಾನ ಬೆಂಕಿಗೆ ಆಹುತಿಯಾಗ್ತಿದ್ದಂತೆ $1000 ತಾಪಮಾನದಲ್ಲಿ ಉರಿದಿತ್ತು. ಅಂದ್ರೆ ಈ ಬೆಂಕಿಗೆ ಹಕ್ಕಿಗಳು, ನಾಯಿಗಳು ಕೂಡ ಬಚಾವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿಯೇ ಈ ಪ್ರದೇಶದಲ್ಲಿದ್ದ ಮರ, ಗಿಡ, ಬೈಕ್, ಕಾರು, ಕಟ್ಟಡ ಎಲ್ಲವೂ ಸಂಪೂರ್ಣ ಸುಟ್ಟು ಭಸ್ಮವಾಗಿ ಬಿಟ್ಟಿದೆ. ಹಾರುತ್ತಿರೋ ಬಾಂಬ್ ನೆಲಕ್ಕೆ ಬಿದ್ದಾಗ ಏನಾಗುತ್ತದೋ ಅದೇ ರೀತಿಯ ಪರಿಣಾಮ ಸಿವಿಲ್ ಆಸ್ಪತ್ರೆಯ ಈ ಆವರಣದಲ್ಲಿ ಗುರುವಾರ ಮಧ್ಯಾಹ್ನ ಸಂಭವಿಸಿತ್ತು. ऐसा है कि टेक ऑफ हो रहा था इस साइड से, एक कैंटीन एरिया है, टेक ऑफ हो रहा था इस साइड से, बट हाइट उसका नीचे था तो उस वजह से टकरा के ये पूरा हादसा हुआ है। और ये पूरी बहुत लंबा एरिया है, लंबा एरिया के गवर्नमेंट क्वार्टर्स है, यहाँ पे डॉक्टर्स को अलोकेट किया है गवर्नमेंट ने, और ये सब सिविल का स्टाफ है। और ये सारा जो ये जो आप मलबा देख रहे हो, ठीक है, ये विंग्स, ये सामने विंग्स है सर, एक विंग है यहाँ पे, एक विंग बाहर है। और ड्यूरिंग ये हादसा हुआ था तो वो फ्यूल टैंक फटने से यहाँ पे सब ये ज़्यादा आग फैल गई थी, उस वजह से यहाँ पे इंजरीज भी हो गई। ಇನ್ನು ಯಾವ ಕಾರಣದಿಂದ ಇಷ್ಟೊಂದು ದೊಡ್ಡ ಪ್ರಮಾಣದ ದುರಂತವಾಯಿತು ಅಂತ ನೋಡೋದಾದ್ರೆ, ವಿಮಾನ ದುರಂತಕ್ಕೆ ಸಂಬಂಧಿಸಿದ ಪ್ರಾಥಮಿಕ ವರದಿಯನ್ನ ಡಿಜಿಸಿಎಗೆ ಸಲ್ಲಿಸಲಾಗಿದೆ. ಈ ವರದಿಯಲ್ಲಿ ವಿಮಾನ ನೆಲಕ್ಕುರುಳಿದ ಬಗ್ಗೆ ನಿಖರ ಕಾರಣಗಳಿಗಾಗಿ ಹುಡುಕಾಡಲಾಗಿದೆ. ಈ ಪ್ರಾಥಮಿಕ ವರದಿಯಲ್ಲಿರುವ ಅಂಶಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ಡಿಜಿಸಿಎ ಉನ್ನತ ಮೂಲಗಳಿಂದ ನೆಟ್ವರ್ಕ್ 18ಗೆ ಪ್ರಾಥಮಿಕ ವರದಿಯ ಮಾಹಿತಿ ಲಭ್ಯವಾಗಿದ್ದು, ಡಿಜಿಸಿಎ ಮೂಲಗಳ ಪ್ರಕಾರ ಈಗ ವೈರಲ್ ಆಗುತ್ತಿರುವಂತೆ ವಿಮಾನದ ಇಂಜಿನ್ಗೆ ಹಕ್ಕಿ ಬಡಿದು ದುರಂತ ಸಂಭವಿಸಿರುವ ಸಾಧ್ಯತೆ ಇಲ್ಲ. ಪೈಲಟ್ ಕಾರಣದಿಂದಲೂ ಅಪಘಾತ ಸಂಭವಿಸಿರುವ ಸಾಧ್ಯತೆ ತೀರಾ ಕಡಿಮೆ ಮತ್ತು ವಿಮಾನದಲ್ಲಿ ಓವರ್ಲೋಡ್ ಆಗಿರೋ ಸಾಧ್ಯತೆಯೂ ಇಲ್ಲ ಅಂತ ಡಿಜಿಸಿಎ ಮೂಲಗಳು ಹೇಳಿವೆ.
ಏರ್ ಇಂಡಿಯಾ ವಿಮಾನ ಅಹಮದಾಬಾದ್ನ ಏರ್ಪೋರ್ಟ್ನಿಂದ ಮಧ್ಯಾಹ್ನ 1:35ಕ್ಕೆ ಟೇಕ್ ಆಫ್ ಆಗಿತ್ತು. ಅದಾಗಿ ಸರಿಯಾಗಿ 9 ನಿಮಿಷಗಳ ಬಳಿಕ ಅಂದ್ರೆ 1:39ಕ್ಕೆ ವಿಮಾನ 625 ಫೀಟ್ ಎತ್ತರದಿಂದ ಕೆಳಕ್ಕೆ ಬಿದ್ದು ಬಿಟ್ಟಿದೆ. ವಿಮಾನದಲ್ಲಿ 242 ಪ್ರಯಾಣಿಕರಿದ್ರು, 2 ಪೈಲಟ್, 10 ಸಿಬ್ಬಂದಿಗಳಿದ್ರು. ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಇದ್ರು. ಒಂದು ವೇಳೆ ವಿಮಾನ ಖಾಲಿ ಜಾಗದ ಮೇಲೆ ಬಿದ್ದಿದ್ರೂ ಇಷ್ಟೊಂದು ದೊಡ್ಡ ಅನಾಹುತ ಸಂಭವಿಸುತ್ತಿರಲಿಲ್ಲ. ಈ ವಿಮಾನ ಬಿದ್ದ ಬೆಂಕಿಯುಂಡೆಯಾಗಿ ಉರಿಯುತ್ತಾ ಬಿದ್ದ ಹೊತ್ತಲ್ಲಿ ಸುಮಾರು 50ಕ್ಕೂ ಹೆಚ್ಚು ಡಾಕ್ಟರ್ಸ್ ಹಾಸ್ಟೆಲ್ ಮೆಸ್ನಲ್ಲಿ ಊಟ ಮಾಡುತ್ತಿದ್ರು. ಇವರಲ್ಲಿ 15ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇನ್ನು ದುರಂತದಲ್ಲಿ ಮಡಿದವರು ಯಾವೆಲ್ಲ ದೇಶದವರು ಅಂತ ನೋಡೋದಾದ್ರೆ ಭಾರತೀಯರು 169 ಮಂದಿ ಇದ್ರೆ, ಬ್ರಿಟನ್ ಪ್ರಜೆಗಳು 52, ಪೋರ್ಚುಗಲ್ ಪ್ರಜೆಗಳು 7, ಓರ್ವ ಕೆನಡಾ ನಾಗರಿಕ ಮತ್ತು 12 ಮಂದಿ ಕ್ರೂ ಮೆಂಬರ್ಸ್, ಒಟ್ಟು 241 ಪ್ರಯಾಣಿಕರು. स्पीड में ही घुस गया जहाँ वो क्या था वो हॉस्टल में, और सब सामने सब हुआ. क्योंकि आई थिंक मेरे को जब मैं जो साइड पे था ना, वो साइड हॉस्टल पे नहीं लैंड हुई थी. हॉस्टल के जो ग्राउंड फ्लोर है ना, जैसे नीचे वहाँ लैंड हुई थी. तो मुझे दूसरे के बारे में मेरे को पता नहीं, लेकिन मैं जहाँ लैंड हुआ था ना, वो नीचे की साइड थी. तो जहाँ वहाँ थोड़ा पेस भी था प्लेन के जब बाहर. तो जब जैसे मेरा डोर टूटा ना सब, तो मैंने देखा ना जब सामने कि थोड़ा इधर पेस है, मैं ट्राई कर सकता हूँ निकलने के लिए. तो मैंने ट्राई किया निकलने के लिए, तो फिर मैं निकल गया उधर. क्योंकि अपोजिट साइड पे था ना, वो बिल्डिंग का वो था ना दीवार, तो उधर से कोई शायद नहीं निकल सका होगा, क्योंकि उधर पूरा उधर ही क्रैश हुआ था. मैं जो जहाँ था वहाँ ही थोड़ा पेस था. फिर भी मेरे पता नहीं मैं कैसे बचा हूँ, क्योंकि मेरे नज़र के सामने ही सब 2 एयर होस्टल वो अंकल आंटी सब उधर ही. ಬೋಯಿಂಗ್ 787-8 ಡ್ರೀಮ್ ಲೈನರ್ ಫ್ಲೈಟ್ ಇಡೀ ವಿಶ್ವದಲ್ಲೇ ಅತ್ಯಂತ ದೈತ್ಯ ಮತ್ತು ಭಾರೀ ಸುರಕ್ಷತೆಯುಳ್ಳ ಪ್ರಯಾಣಿಕ ವಿಮಾನವೆಂದೇ ಪ್ರಸಿದ್ಧ. 56 ಮೀಟರ್ ಉದ್ದ, 17 ಮೀಟರ್ ಎತ್ತರದ ವಿಮಾನವನ್ನ ಅಮೆರಿಕಾದ ಬೋಯಿಂಗ್ ಸಂಸ್ಥೆ ನಿರ್ಮಿಸಿತ್ತು. ಈ ವಿಮಾನದ ಒಟ್ಟು ಬೆಲೆ 2.18 ಸಾವಿರ ಕೋಟಿ ರೂಪಾಯಿ. ವಿಶ್ವದಾದ್ಯಂತ ಈ ಮಾದರಿಯ 1100 ವಿಮಾನಗಳಿವೆ ಮತ್ತು ಏರ್ ಇಂಡಿಯಾ ಬಳಿ ಇಂಥ 34 ಡ್ರೀಮ್ ಲೈನರ್ ವಿಮಾನಗಳಿವೆ. ಈ ಮಾಡೆಲ್ನ ವಿಮಾನ ಪತನವಾದ ನಿದರ್ಶನವೇ ಇಲ್ಲ. ಈ ನತದೃಷ್ಟ ವಿಮಾನದಲ್ಲಿ 290 ಸಿಟ್ಟಿಂಗ್ ಕೆಪಾಸಿಟಿ ಇತ್ತು, ಆದರೆ 242 ಮಂದಿ ಮಾತ್ರ ಆಸೀನರಾಗಿದ್ರು. 2011ರಲ್ಲಿ ಈ ವಿಮಾನದ ಮೊದಲ ಮಾಡೆಲ್ ರಿಲೀಸ್ ಆಗಿತ್ತು. ಈ ವಿಮಾನ ಬಳಕೆಗೆ ಬಂದು ಕೇವಲ 11 ವರ್ಷಗಳಾಗಿವೆ, ಆದರೆ ಇನ್ನೂ ಹಲವು ವರ್ಷ ವಿಮಾನವನ್ನ ಬಳಸಬಹುದಿತ್ತು. ಇದರಲ್ಲಿ ನಾನ್ ಸ್ಟಾಪ್ ಆಗಿ ಏಕಕಾಲಕ್ಕೆ 13,530 ಕಿಲೋಮೀಟರ್ ದೂರ ಪ್ರಯಾಣಿಸಬಹುದು. ಲೇಟೆಸ್ಟ್ ಟೆಕ್ನಾಲಜಿ ಮತ್ತು ಅಡ್ವಾನ್ಸ್ಡ್ ಸೇಫ್ಟಿ ಸಿಸ್ಟಮ್ಗಳು ಈ ವಿಮಾನದಲ್ಲಿದ್ವು. ಪ್ರತಿಕೂಲ ಹವಾಮಾನದಲ್ಲೂ ಈ ವಿಮಾನದಲ್ಲಿ ಹಾರಾಟ ಸಾಧ್ಯವಿತ್ತು. ಹಾಗಾಗಿಯೇ ಗುರುವಾರದ ದುರಂತ ಹೇಗೆ ನಡೆಯಿತು ಅನ್ನೋದೇ ವಿಮಾನಯಾನ ಕ್ಷೇತ್ರದ ತಂತ್ರಜ್ಞರಿಗೂ ಆಘಾತಕಾರಿ ವಿಚಾರವಾಗಿದೆ. एक 787 बोइंग एयरक्राफ्ट था, जो कि पूरी वर्ल्ड में बहुत पॉपुलर एयरक्राफ्ट है और हर एयरलाइन के पास ये ड्रीम लाइनर है. लॉन्ग हॉल फ्लाइट्स के लिए ये बहुत अच्छा है. ಅಗಾಧ ಇಂಧನದಿಂದಲೇ ಬಲು ದೊಡ್ಡ ದುರಂತ. ವಿಮಾನದಲ್ಲಿ 10 ಗಂಟೆಗಳ ಪ್ರಯಾಣಕ್ಕೆ ಬೇಕಾದ ಇಂಧನವಿತ್ತು. ಅದು ಕೂಡ ಏವಿಯೇಷನ್ ಟರ್ಬೈನ್ ಫ್ಯೂಯಲ್, ತುಂಬಾ ಹೈಲಿ ಇನ್ಫ್ಲೇಮೇಬಲ್ ಫ್ಯೂಯಲ್ ಆಗಿರುತ್ತೆ. ಹಾಗಾಗಿಯೇ ಇದು ಹಾರುತ್ತಿರೋ ಬಾಂಬ್ ಹಾಸ್ಟೆಲ್ ಕಟ್ಟಡಗಳ ಮೇಲೆ ಬಿದ್ದು ಸುತ್ತಲೆಲ್ಲ ಭಾರೀ ಪ್ರಮಾಣದಲ್ಲಿ ಬೆಂಕಿ ದಟ್ಟ ಹೊಗೆಯಿಂದ ಹೊತ್ತಿ ಉರಿದಿದೆ. ಈ ಬೆಂಕಿಯ ತಾಪಮಾನ ಎಷ್ಟಿತ್ತೆಂದ್ರೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದವರು ಸುರಿದ ನೀರು ಕೂಡ ಕೊಟ ಕೊಟ ಕುದಿಯುತ್ತಿತ್ತು. ರಕ್ಷಣಾ ಕಾರ್ಯಾಚರಣೆಗೆ ಇದುವೇ ದೊಡ್ಡ ಸಮಸ್ಯೆಯಾಗಿ ಕಾಡಿತ್ತು.